ನಾನು ಇದೇ ಊರಿನ ಗ್ರಾಮಸ್ಥನು. ನಾನು ಪೂಜೆ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅಡ್ಡ ಒಂದು ವೆಹಿಕಲ್ಸ್ ಬಂತು. ತಪ್ಸೋಕ್ಕೆ ಹೋಗಿ ಸೈಡಿಗೆ ಹೋಗಿ ಈ ರೀತಿ ಗಾಡಿ ಪಲ್ಟಿ ಆಯಿತು. ತಡೆಗೋಡೆ ಇದು ಇಲ್ಲೇ ಏನು ತಡೆಗೋಡೆ ಇಲ್ಲ. ನಾವು ಎಷ್ಟೋ ಸಾರಿ ಮನವಿ ಮಾಡ್ಕೊಂಡಿದ್ವಿ, ಇಲ್ಲಿಗೊಂದು ತಡೆ ರಸ್ತೆ ಮಾಡಿಕೊಡಿ ಅಂತೇಳಿ. ಯಾವ ಅಧಿಕಾರಿಗಳು ಗಮನ ತೆಗೆದುಕೊಂಡಿಲ್ಲ. ಇದೊಂದು ಅಲ್ಲ, ಇಂಥವು ಅನೇಕ ಬಾರಿ ಈ ಜಾಗದಲ್ಲಿ ಆಗಿದ್ದಾವೆ. ದಯಮಾಡಿ ಸಂಬಂಧಪಟ್ಟವರು ಒಂದು ತಡೆಗೋಡೆ ಮಾಡಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಕಾರಲ್ಲಿ ಎಷ್ಟು ಜನ ಇದ್ರು ಸರ್? ನಾವು ಕಾರಲ್ಲಿ ಮೂರು ಜನ ಇದ್ದು. ಸದ್ಯ ಪ್ರಾಣಾಪಾಯದಿಂದ ಎಲ್ಲ ಪಾರಾದರೂ ಸಹ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಸರಿ, ಎಷ್ಟು ಗಂಟೆ ಸಮಯದಲ್ಲಿ ಆಗಿದ್ದು ಸರ್? ಇದು 7 ಗಂಟೆ ಸಮಯ. ಚರ್ಚಿಗೆ ಬರ್ತಾ ಇರೋ ಟೈಮೆಲ್ಲ ಆ ರೀತಿ. ಮಗ್ಗೆ ಗ್ರಾಮದ ನಿವಾಸಿಗಳಾದ ನಾವು ಇಂದು ಒಂದು ಶೋಕಕರ ದಿನವನ್ನು ಆಚರಿಸಬೇಕಾದ ಸಂದರ್ಭ ಬಂದಿದೆ. ಕಾರಣ ಏನೆಂದರೆ, ನಮ್ಮ ಮಗ್ಗೆ ಗ್ರಾಮದಲ್ಲಿ ಮಠದ ಕೊಪ್ಪಲು ಎಂಬ ಊರು ಎಲ್ಲರಿಗೂ ಪರಿಚಿತವಾದದ್ದು. ಇಲ್ಲಿ ಹಲವಾರು ಕುಟುಂಬಗಳು, ಹಲವಾರು ಮನೆಗಳು ಇಲ್ಲಿ ನಾವು ಕಾಣಬಹುದು. ಆದರೆ ಈ ಮಠದ ಕೊಪ್ಪಲು ಗ್ರಾಮಕ್ಕೆ ಸೇರಿದ ಜನಗಳಿಗೆ ಇರುವಂತಹ ಕಷ್ಟಗಳನ್ನು ಹೇಳಿಕೊಳ್ಳಲಿಕ್ಕೆ ನಮಗೆ ಹಲವಾರು ಬಾರಿ ನಾವು ಶಾಸಕರನ್ನು ನೋಡಿದರೂ ಕೂಡ ಏನು ಪ್ರಯೋಜನವಾಗಿರಲಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಇಂದು ನಡೆದಂತಹ ಒಂದು ಘಟನೆ, ಈ ಮಠದ ಕೊಪ್ಪಲು ದಾರಿಯಲ್ಲಿ ಇರುವಂಥ ಕೆರೆಯಲ್ಲಿ ಬಿದ್ದಂತಹ ಒಂದು ಗಾಡಿ. ಇದೇ ರೀತಿ ಹಲವಾರು ರೀತಿಯ ವಾಹನಗಳು ಈ ಕೆರೆಗೆ ಬಿದ್ದಿವೆ. ಈ ಕೆರೆಗೆ ಒಂದು ಅಡ್ಡಗೋಡೆ ಆಗಲಿ ಅಥವಾ ಬೇರೆ ಮುನ್ನೆಚ್ಚರಿಕೆಯ ಫಲಕಗಳಾಗಲಿ ಎಲ್ಲೂ ಕೂಡ ನಾವು ಕಾಣಲು ನಮಗೆ ಇಲ್ಲಿ ಸಿಗುವುದಿಲ್ಲ. ನಮಸ್ಕಾರ. ನಮ್ಮದು ಇಲ್ಲಿ ಮಡ್ಕೊಪ್ಪಲು ಗ್ರಾಮದಲ್ಲಿ ನಾವಿರೋದು. ಇಲ್ಲಿ ಸುಮಾರು ಒಂದು 300 ಕುಟುಂಬ ಇದ್ದಾವೆ. ಆದರೆ ಇಲ್ಲಿ ರೋಡ್ ಚಿಕ್ಕದಾಗಿರೋದ್ರಿಂದವ ಇಲ್ಲಿ ಸುಮಾರು ಸಲ 4-5 ಸಲ ಇದೇ ಥರ ಗಾಡಿಗಳು ಕೆರೆಗೆ ಬಿದ್ದು ಸುಮಾರು ಅಪಘಾತಗೀಟಾಗಿದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ, ಶಾಸಕರ ಗಮನಕ್ಕೂ ತಂದಿದ್ವಿ. ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿಗಳು ಸಹ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿವರೆಗೂ ಸಹ ಯಾರೂ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಈ ರೋಡು ಚಿಕ್ಕದಾಗಿದೆ. ಇಲ್ಲಿ ಸುಮಾರು ಜನ ಇಲ್ಲೆಲ್ಲ ಇರೋರೆಲ್ಲ ಕೂಲಿ ಕಾರ್ಮಿಕರು. ದಯಮಾಡಿ ಈ ರಸ್ತೆಗೆ ತಡೆಗೋಡೆ ಮಾಡಿ ಆ ಕಡೆ ಈ ಕಡೆ ಅಗಲ ಮಾಡಿ. ಸ್ವಲ್ಪ ಶಾಲೆ ಮಕ್ಕಳಿದ್ದಾರೆ, 150 ಜನ ಮಕ್ಕಳು ಶಾಲೆ ಮಕ್ಕಳು ಹೋಗ್ತಾರೆ, ಬಸ್ ಎಲ್ಲ ಬರ್ತವೆ ಇಲ್ಲಿ. ಆದರೆ ದಯಮಾಡಿ ನಮಗೆ ಇಲ್ಲಿ ತಡೆಗೋಡೆ ಮಾಡಿಕೊಡ್ಬೇಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೈ ಮುಗಿದು ನಾನು ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಪ್ರಕಾಶ್ ಟ್ಯಾನಿ ಅಂತ.